It's not a game, it's a rich thing. ಹಲೋ, ಗುಡ್ ಮಾರ್ನಿಂಗ್. ನೀಟಾಗಿ ನೆನ್ನೆ ಕಾರ್ ವಾಶ್ ಮಾಡಿ ನೋಡಿ, ಅದು ಬಿಟ್ಟಾಕಿ ಅದು ಇಲ್ಲಿ ತಿಂದಿರೋದು, ಅದು ಅದರಿದ್ರೆ ಇಲ್ಲಿ ಬಿಟ್ಟರೆ ಎಲ್ಲ ಕಾರ್ ಫುಲ್ ಚಕ ವಾಶ್ ಮಾಡಿದ್ದೀನಿ. ಹೊರಗಡೆಯಿಂದನೂ ತೋರಿಸ್ತೀನಿ, ನೀಟಾಗಿ ವಾಶ್ ಮಾಡಿ. ಇದೇನಿದು ಆಯಿಲ್ ಕೊಡ್ತೈತಲ್ಲ, ಹ್ಯಾಂಡ್ ಬ್ರೇಕಿಗೆ ಆಯಿಲು. ಮತ್ತೆ ಇಲ್ಲಿ ಬರೋಕೆನ ಸ್ಟಾರ್ಟ್ ಆದ್ವಾ ಅಂತ. ನಾನು ನಿನ್ನೆ ಪಾಲಿಶ್ ಹಚ್ಚಿರ್ಲಿಲ್ಲ, ಅದಕ್ಕೆ ನೋಡಿ ಯಾರು ಹೋಗ್ತಾ ಸಂಜು. ಇವತ್ತು ಗ್ರೌಂಡ್ ಚೆನ್ನಾಗಿದೆ ಆ್ಯಕ್ಚುಲಿ ಕ್ರಿಕೆಟ್ ಆಡೋಕ್ಕೆ. ವಾಶ್ ಮಾಡಿ ನೋಡಿ, ಎಷ್ಟು ನೀಟಾಗಿ ವಾಶ್ ಮಾಡಿದ್ದೀನಿ, ಸರ್ ಅಂತ. ನೋಡಿ ಟೈಮ್ ಆಯ್ತು, ಹೋಗೋಣ ಕಾಲೇಜಿಗೆ. किसमें भी यूज़ आएगा? पता नहीं मुझे क्या पता करो. दिनो क्रोकोदिलो ಏನೋ ಮಾಡ್ತವ್ರೆ ಪೊಲೀಸ್ ಗೀಲೀಸ್ ಎಲ್ಲ ಬಂದು ट्रैक रनिंग रेसिंग ಅಂತ. चलो तिवारी रन कर बा, एक राउंड देखेंगे कैसा रन करते है. तो मैं रन किया तो हुसैन बोल्ट का रिकॉर्ड तोड़ दूंगा. नहीं चाहिए, छड़. ಆವಾಗಲೇ ತೋರಿಸ್ತೀನಲ್ಲ, ಬೆಳಗ್ಗೆ ಚೆನ್ನಾಗಿರೋ ಮಾಡ್ತಾರೆ ಅಂತ. ನೋಡ್ರಿ, ಇದಕ್ಕೇನೋ ಮೋಸ್ಟ್ಲಿ ನಾಳೆ ಏನೋ ಪ್ರೋಗ್ರಾಮ್ ಇರ್ಬೇಕು ಅವ್ರದ್ದು. ನಾಳೆ ಕಾಲೇಜೆಲ್ಲ ಮುಗೀತು, ಮನೆ ಕಡೆಗೆ ಹೊರಟೆ. ಮನೆಗೆ ಹೋಗಿ ಊಟ ಮಾಡಿ, ಯಾರಿದು ಹೀರೋ, ಮನೆಗೆ ಹೋಗಿ ಊಟ ಮಾಡಿ ಏನೋ ಒಂದು ಕೆಲಸ ಇರ್ತವೆ, ನೋಡೋಣ ಮಾಡೋಣ. ಏನು ಚಂದ ಕಾಣ್ತಾ ಇದೆ ಮಾರಯ್ಯ, ನೈಸ್. ತೊಳೆದಿದ್ದಕ್ಕೂ ಅದಕ್ಕೂ ಚೆನ್ನಾಗಿ ಕಾಣ್ತೈತೆ. ನಮಗೆ ಇಲ್ಲೊಂದು ಓಪನ್ ಮಾಡಿಬಿಟ್ಟಿದ್ರೆ ಎಲ್ಲಿ ಗೊತ್ತಾ, ಇಲ್ಲಿ ಹೋಲಿ ಕ್ರಾಸ್ ಹಾಸ್ಪಿಟಲ್ ಇದಕ್ಕೆ ಚೆನ್ನಾಗಿರೋದು. ಈಗ ಧೀರಾಜ್ ಮನೆಗೆ ಹೋಗ್ಬೇಕು ಅಂದರೆ ಇಲ್ಲಿಂದ ಅಲ್ಲಿ ಹಿಂದಕ್ಕೆ ಹೋಗ್ಬೇಕು, ಮತ್ತೆ ತಿರ್ಗಿಸ್ಕೊಂಡು ಇಲ್ಲಿ ಬರ್ಬೇಕು, ಮತ್ತೆ ತಿರ್ಗಿಸ್ಕೊಂಡು ಹೋಗ್ಬೇಕು. ಹಂಗೆ ಸಂಜೆ ಮನೆಗೆ ಹೋಗ್ಬೇಕಂದ್ರೆ ಇಲ್ಲಿಂದ ಜಡ್ಪಿಗೆ ಹೋಗ್ಬೇಕು, ಜಡ್ಪಿಂದ ತಿರ್ಗಿಸ್ಕೊಬೇಕು, ಮತ್ತೆ ಇಲ್ಲಿಗೆ ಬರಬೇಕು. ಒಂಚೂರು ಸೈಡ್ ನೋಡಿ ಇಲ್ಲಿ. ಸೊ ಹೆಂಗೆ ಕಾಣ್ತಾ ಇದ್ದೀನಿ, ಅಲ್ಲೇ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬಿಸಿಲು ಬೇರೆ ಕಣ್ಣಿಗೆ ಹೊಡಿತಿತ್ತ. ಸೊ ಹಾಕೊಳ್ಳೋದೇ ಬೆಸ್ಟ್ ಅಂದ್ಕೊಂಡು ಹಾಕೊಂಡೆ. ಹೆಂಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಸೆಕ್ಷನ್ ಕಾಮೆಂಟ್ ಹೊಡೀರಿ. ಸರಿ, ಈಗ ಏನಂತ ಹೇಳಿದ್ರೆ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇವತ್ತು. ಸೊ ಏನಾರ ಗಿಫ್ಟ್ ಮಾಡೋಣ ಅಂತ ಅವತ್ತಿಂದ ಅಂದ್ಕೊಂತಿದ್ದೆ, ಬಟ್ ಅಷ್ಟೊತ್ತಿಗೆ ಇದಾಯಿತು. ಸರಿ, ಅಪ್ಪ ಹತ್ರ ಪರ್ಸು ಒಂದು ಸ್ವಲ್ಪ ಅರ್ಧೋಗಿದೆ, ಸರಿನಾ, ಅದನ್ನೇ ಎತ್ಲಿಕ್ಕೆ ಪರ್ಸನ್ನು ಹೋಗಿ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಈಗ ನೋಡೋಣ, ಸಿಟಿಗೆ ಹೋಗಿ ಪರ್ಸು ಆ ರೇಂಜಲ್ಲಿ ಸಿಕ್ಕಿದ್ರೆ ತಗೊಂತೀನಿ. ನೋಡೋಣ, ನಾನು ಅಂದ್ಕೊಂಡೆ ಆನ್ಲೈನಲ್ಲೇ ಆರ್ಡ್ರ್ ಮಾಡೋಣ ಅಂತ. ಸರಿ, ನಾ ಆನ್ಲೈನಲ್ಲಾದರೆ ಚೆನ್ನಾಗಿರೋದು ಸಿಗ್ತವೆ ಅಂತ. ಬಟ್ ಏನಂದರು, ಆನ್ಲೈನಲ್ಲಿ ಅಮ್ಮ ಬೇಡ ಆನ್ಲೈನಲ್ಲಿ ಅಂತ ಹೇಳಿದ್ರು. ಅಂದರೆ ಸೈಜು ಅಪ್ಪ ಒಂಚೂರು ದೊಡ್ಡ ಪರ್ಸ್, ದಟ್ ಮೀನ್ಸ್ ಪೂಮಾ ಫೆರಾರಿ ಸೈಜ್ ಬರುತ್ತಲ್ಲ, ಸತಿ ಪೂಮಾ ಫೆರಾರಿ ಕೊಡಿಸಿದ್ದೆ, ಅದೊಂದು ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಸೊ ಎಲ್ಲ ಐಟಮ್ಸ್ ಎಲ್ಲ ಇಡೋಕ್ಕೆ, ಈಗ ಯಾವ್ದು ಕಾರ್ಡ್ ಇರ್ಬೋದು, ಇದಿರ್ಬೋದು, ಇಡೋಕ್ಕೆ ಈಸಿ ಆಗ್ತಿತ್ತು. ಬಟ್ ಇಲ್ಲಿ ಆಫ್ಲೈನಲ್ಲಿ ಸಿಗೋದು ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ಥರ ಪರ್ಸ್ ಇದ್ದಾವೆ. ಅವು ಮಾಮೂಲಿ ಜಾಸ್ತಿ. ಈಗ ನಂದೇ ಒಂದು ಪರ್ಸ್ ಇದೆ, ಅದರಲ್ಲಿ ನನ್ನ ATM ಕಾರ್ಡು, DL ಏನು ಇಡೋಕ್ಕಾಗಲ್ಲ. ಸೊ ನಾನು ಇನ್ನೊಂದು ಸ್ಲಾಟಿಗೆ ಇಟ್ಕೊಬೇಕಾಗತ್ತೆ. ಹಂಗಾಗಿ ಇಲ್ಲೇ ಅದೆಲ್ಲ ನೋಡ್ಬಿಟ್ಟಾಗ ಸುಮ್ಮನೆ ಏನಕ್ಕೆ ಆನ್ಲೈನಲ್ಲಿ ತರಿಸ್ತೀಯ ಅಂತ ಹೇಳಿದ್ರು. ಸೊ ಅದಕ್ಕೆ ಅಂತ MG ರೋಡ್ ಕಡೆ ಹೊಟ್ಟೆ. ನೋಡೋಣ, ಯಾವ್ದಾದ್ರು ಚೆನ್ನಾಗಿರೋದು ಸಿಕ್ಕಿದ್ರೆ ಎತ್ಕೊಂಬರ್ತೀನಿ, ಇಲ್ಲಾಂದರೆ ಆನ್ಲೈನಲ್ಲೇ ಆರ್ಡ್ರ್ ಮಾಡಿದ್ರೆ ಆಯಿತು. MG ರೋಡಲ್ಲಿ ಇದೊಂದು ಹಿಂಸೆ ಏನಂತ ಹೇಳಿದ್ರೆ, ಇಷ್ಟೊಂದು ಅಂಗಡಿಗಳಿದ್ದಾವೆ, ಯಾವ ಅಂಗಡಿಲಿ ಹೋಗಿ ತಗೊಳ್ಳೋದು ಅಂತಲೇ ಗೊತ್ತಾಗಲ್ಲ. ಎಲ್ಲಿ ಸಿಗ್ಬೋದು ವ್ಯಾಲೆಟ್ ಅಂಕಲ್? ವ್ಯಾಲೆಟ್ ಯಾರ ಹತ್ರ ಇದೆ? ಒಂಚೂರು ಕೈ ಎತ್ತಿ. ಹೆಣ್ಣಿನ ವ್ಯಾಲೆಟ್ ಇದೆಯಾ?
ಮೆನ್ ಮಾಡಿ ಎಲ್ಲಾದರೂ ವ್ಯಾಲೆಟೇ ಒಂದು ಸಿಗ್ತಾ ಇಲ್ಲಪ್ಪ. ನೋಡೋಣ, ಹುಡ್ಕೋಣ. ಸಿಗಲಿಲ್ಲ ಅಲ್ಲವಾ? ನಮ್ಮ ಬೇರೆ ಕಡೆ ಎಲ್ಲಿ ಸಿಗುತ್ತೆ? ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ಆನ್ಲೈನೇ ಗತಿ. ನಾನು 4-5 ಕಡೆ ಕೇಳ್ತೀನಿ, ನೋಡೋಣ. ಅಂತೂ ಒಂದು ಸಿಕ್ತು. ಇದೆ ಆ್ಯಕ್ಚುಲಿ ಪರ್ಸು. ಹೆಂಗಿದೆ? ಕಮೆಂಟ್ ಸೆಕ್ಷನಾಗ ಕಮೆಂಟ್ ಮಾಡಿ ಹೇಳಿ. ಫಾರ್ಚುನರ್ ನೋಡಿದಾಗೆಲ್ಲ ಏನೋ ಒಂಥರ ಖುಷಿ ಆಗುತ್ತಪ್ಪ. ಇದೇನಂತ ಗೊತ್ತಿಲ್ಲ. ಸೊ ಪರ್ಸೇನೋ ತಗೊಂಡಾಯ್ತು. ಈಗ ಕೇಕ್ ತಗೊಳ್ಳೋಣ ಅಂತ ಹೊರಟೆ. ಕೇಕ್ನ ಮನೇಲಿ ಯಾರು ಜಾಸ್ತಿ ತಿನ್ನಲ್ಲ, ಬಟ್ ಹಂಗಂತ ಹೇಳ್ಬಿಟ್ಟು ತಗೊಂಡಲ್ಲೇ ಇರೋಕ್ಕೆ ಸರಿ ಆಗಲ್ಲ ಅಂತ ಹೇಳಿ, ಕೇಕ್ ಅಂದರೆ ಮಾಮೂಲಿ ಫ್ಲಮ್ ಕೇಕ್ ಬರುತ್ತಲ್ಲ, ಆ ಕೇಕು ನೋಡೋಣ. ಇಲ್ಲ ಅಯ್ಯಂಗಾರಲ್ಲಿ ಸಿಗಬಹುದು, ಸಿಕ್ಕಿದ್ರೆ ಅದನ್ನೇ ತಗೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋಣ? ಇಲ್ಲ ಅಂದರೆ ಮನೆಗೆ ಹೋಗ್ಬಿಟ್ಟು ಓರಿಯಾ ಹೋಗ್ಬೇಕು. ಓರಿಯಾ ಬಿಸ್ಕೆಟ್ 4, ಅದರಿಂದ ಕೇಕ್ ಮಾಡಿಡೋದಷ್ಟೇ. ಸೈಡ್ ಪ್ಲೀಸ್ ಬಾಯ್ಸ್. ಫುಲ್ಲು ಹೈಟ್ ಮಾಡಿರೋದು ಗಾಡಿನ. ನೈಸ್. ಫಾರ್ಚುನರ್. ಸೊ ವ್ಯಾಲೆಟ್ ಡನ್, ಕೇಕ್ ಡನ್. ಈಗ ಸರಿ ಅಂತ 3 ಗಂಟೆ ಆಯಿತು. ಮನೆಗೆ ಹೋಗಿ ಏನಾರು ಒಂದು ಸ್ವಲ್ಪ ತಿಂದು ಜಿಮ್ಮಿಗೆ ಬೇಗ ಬಂದ್ಬಿಡೋಣ. ಇವತ್ತೊಂಚೂರು ಬರೆಯೋಕ್ಕೆ ಜಾಸ್ತಿ ಇದೆ. ಡಿವಾಪ್ಸ್ ರೆಕಾರ್ಡ್ ಐತೆ ಬರೆಯೋಕ್ಕೆ. ಅದು ಮುಗಿಸಿ ಎಡಿಟಿಂಗ್ ಮಾಡಿ ಮಲಗೋಷ್ಟೊತ್ತಿಗೆ 12-1 ಗಂಟೆ ಆಗುತ್ತೆ. ಸೊ ಜಿಮ್ ಡನ್. ಸ್ವಲ್ಪ ರಿಲೀಫ್ ಅನ್ನಿಸ್ತು ಈಗ. ಈ ಲೊಕೇಶನಿಗೆ ಬಂದರೆ ಒಳ್ಳೊಳ್ಳೆ ಸೀನಿಕ್ ಒಂಥರ. ಈಗ ನೋಡಿ, ಮೊನ್ನೆ ಒಂಥರ ತೋರಿಸಿದ್ನ, ಇವತ್ತು ನೋಡಿ ವೆದರ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಅದಕ್ಕೂ ಆ ಮರಕ್ಕೂ, ಕೋಕೋನಟ್ ಮರಕ್ಕೂ ನೈಸ್. ಸೊ ಗ್ರ್ಯಾಂಡ್ ಮಹಾರಾಜಕ್ಕೆ ಬಂದಿದ್ದೆ ಇತ್ತಾಗೋಗೋಣ ಅಂತ ಬಿರಿಯಾನಿನ. ಹಿಂಗಿದ್ರೆ ಆ್ಯನಿವರ್ಸರಿ ಎಲ್ಲ ಮತ್ತೇನೇ ಕಮ್ಮನ್ ಕೆಲ್ ಮಾಡ್ಸೋಣ ಅಂತ ಹೇಳಿ ಫಸ್ಟ್ ಹೇಳಿದೆ, ಬಂದು ಇಲ್ಲೇ ಊಟ ಮಾಡೋಣ ಅಂತ. ಅವರು ಇಲ್ಲ ಅಂತ ಹೇಳಿದ್ರ, ಸರಿ ಅಂತ ಮನೆಗೆ ತಗೋಗೋಣ ಅಂತ ತಗೊಂಡು ಹೊರಟೆ.